ತಾಯಿ ತಂದೆಯ ಕಷ್ಟವನ್ನು ಮರೆಯಬೇಡ ನೀತಿ ಕತೆ. ಒಂದು ಗ್ರಾಮದಲ್ಲಿ ತುಂಬಾ ಕಷ್ಟಪಟ್ಟು ಬದುಕುವ ತಾಯಿ ತಂದೆ ಇದ್ದರು. ಅವರು ಬಡವರಾಗಿದ್ದರೂ ಮನಸ್ಸು ತುಂಬಾ ಒಳ್ಳೆಯದು. ಅವರಿಗೆ ಒಬ್ಬನೇ ಮಗನಿದ್ದನು. ಮಗನು ಚೆನ್ನಾಗಿ ಓದಿ ದೊಡ್ಡವನಾಗಬೇಕು ಎಂಬುದು ಅವರ ದೊಡ್ಡ ಕನಸಾಗಿತ್ತು. ಅದರಿಗಾಗಿ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಸಾಲ ಮಾಡಿ ಕೂಡ ಮಗನಿಗೆ ಉತ್ತಮ ಶಿಕ್ಷಣ ಕೊಡಿಸಿದರು. ಅವನನ್ನು ಒಳ್ಳೆಯ ವಸತಿ ನಿಲಯದಲ್ಲಿ ಇಟ್ಟು ಓದಿಸಿದರು. ಕಾಲ ಕಳೆದಂತೆ ಮಗನು ಓದಿ ಉತ್ತಮ ಕೆಲಸ ಪಡೆದುಕೊಂಡನು. ತಾಯಿ ತಂದೆ ಸಂತೋಷದಿಂದ ಅವನಿಗೆ ಮದುವೆ ಮಾಡಿಸಿದರು. ನಂತರ ವಯಸ್ಸಾದ ತಾಯಿ ತಂದೆ ಮಗನಿಗೆ ಹೇಳಿದರು, ಮಗನೇ, ನಾವು ಈಗ ವೃದ್ಧರಾಗಿದ್ದೇವೆ. ಇನ್ನು ಮುಂದೆ ನೀನು ನಮ್ಮ ಜೊತೆಗೆ ಇದ್ದು ನಮಗೆ ಕಾಳಜಿ ವಹಿಸು. ಆದರೆ ಮಗನು ಬೇರೆ ರೀತಿಯಲ್ಲಿ ಯೋಚಿಸಿದನು. ಒಂದು ದಿನ ಅವನು ತನ್ನ ತಾಯಿ ತಂದೆಯನ್ನು ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಡಲು ಪ್ರಯತ್ನಿಸಿದನು. ಅದನ್ನು ಕಂಡ ತಾಯಿ ತಂದೆ ದುಃಖದಿಂದ ಕೇಳಿದರು, ಮಗನೇ, ನಾವು ವೃದ್ಧರಾಗಿದ್ದೇವೆ. ನಮ್ಮನ್ನು ಇಲ್ಲಿ ಏಕೆ ಇಡುತ್ತಿದ್ದೀಯಾ ಎಂದು ಪ್ರಶ್ನಿಸಿದಾಗ ಅದಕ್ಕೆ ಮಗನು ಹೇಳಿದನು, ನೀವು ನನಗೆ ಬಾಲ್ಯದಲ್ಲಿ ವಸತಿ ನಿಲಯದಲ್ಲಿ ಇಟ್ಟು ಓದಿಸಿದ್ದಿರಿ. ಅದೇ ರೀತಿಯಲ್ಲಿ ನಾನು ಈಗ ನಿಮಗೆ ವೃದ್ಧಾಶ್ರಮದಲ್ಲಿ ವ್ಯವಸ್ಥೆ ಮಾಡುತ್ತಿದ್ದೇನೆ ಎಂದು ಹೇಳಿದನು. ಇದನ್ನು ಕೇಳಿದ ತಂದೆ ತಾಯಿಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು. ತಾಯಿ ತಂದೆ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಅವರ ವೃದ್ಧಾಪ್ಯದಲ್ಲಿ ಅವರನ್ನು ಗೌರವದಿಂದ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಮಗನ ಕರ್ತವ್ಯವಾಗಿದೆ.